ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಮಾಡಿದಂತಹ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಯಲಿಗೆ ಬರ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಧನ್ವೀರ್ ಬಾಯ್ಬಿಟ್ಟಿದ್ದಾರೆ. ಧನ್ವೀರ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಯಿತು. ಎರಡನೇ ನೋಟಿಸ್ ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾಯರ್ನಿಂದ ನನಗೆ ವಿಡಿಯೋ ಬಂತು, ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಅಂತ ಧನ್ವೀರ್ ಹೇಳಿಕೆ ಕೊಟ್ಟಿದ್ದಾನೆ. ನಾನು ವೈರಲ್ ಮಾಡಿಲ್ಲ, ಅದು ಹೇಗೆ ವೈರಲ್ ಆಯ್ತೋ ಗೊತ್ತಿಲ್ಲ ಅಂದಿದ್ದಾರಂತೆ ಧನ್ವೀರ್. ರಾಜಾತಿಥ್ಯ ಕೊಡಲಾಗ್ತಾ ಇದೆ ಜೈಲಿನಲ್ಲಿ ಅನ್ನುವಂಥದ್ದು ಬಹಳ ದೊಡ್ಡ ಸಂಚಲನ ಮೂಡಿಸಿತು. ಆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದಾಗ ಧನ್ವೀರ್ನಿಂದ ವೈರಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಕಾಡದಂತಹ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಿಸಿದ್ರೆ, ಎರಡನೇ ಬಾರಿ ವಿಚಾರಿಸಿದಾಗ ಈ ರೀತಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿರೋದು ಗಮನಕ್ಕೆ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವನ್ನ ತನಿಖಾಧಿಕಾರಿ. ವಿಜಯಲಕ್ಷ್ಮಿಯವರನ್ನು ಕೂಡ ಹಾಗಿದ್ರೆ ವಿಚಾರಣೆಗೆ ಕರೀತಾರೆ, ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಧನ್ವೀರ್ ಸಂಪೂರ್ಣ ಸತ್ಯ ಬಾಯ್ಬಿಟ್ಟಿಲ್ಲ ಅಂದ್ರೆ ಕರೆಸಿ, ಸತ್ಯ ಬಾಯ್ಬಿಟ್ಟಿಲ್ಲ ಅಂತಂದ್ರೆ ಕರೆಸಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರಿಗೆ ತಾನು ವಿಡಿಯೋವನ್ನ ಕಳಿಸಿದ್ದಾಗಿ ನಟ ಧನ್ವೀರ್ ಕೊಟ್ಟಿರುವಂತಹ ಹೇಳಿಕೆ ಹಾಗಿದ್ರೆ ವಿಜಯಲಕ್ಷ್ಮಿ ಅವರಿಗೆ ಸಂಕಷ್ಟ ತಂದಿಡ್ತಾ ಇದೆಯಾ? ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಕರೆಸಲಾಗತ್ತಾ? ಆ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಈ ವಿಚಾರದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನೋದು ತೀವ್ರ ಮುಜುಗರ ತಂದಂತಹ ವಿಚಾರ. ಆದ್ರೆ ಈ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಈಗ ಧನ್ವೀರ್ ಆಯ್ತು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಬಂದೋದಕ್ತಾ ಇದೆಯಾ? ಹಾಗಿದ್ರೆ ವೈರಲ್ ಮಾಡಿದ್ಯಾರು? ವಿಜಯಲಕ್ಷ್ಮಿ ಪಾತ್ರ ಏನು? ಧನ್ವೀರ್ ಹೇಳಿದ್ದೇನು? ಪ್ರತಿಮಾ, ಇವರು ಹೇಳ್ತಿರೋದೇನಂತ ಅಂದ್ರೆ ಧನ್ವೀರ್ನ ವಿಚಾರಣೆ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನ ಹೇಗೆ ಹೊರಗಡೆ ಹೋಯ್ತು, ಹೇಗೆ ಯಾರ್ಯಾರಿಗೆಲ್ಲ ಸ್ಪ್ರೆಡ್ ಮಾಡಿದೆ ಅಂತ ಧನ್ವೀರಿಗೆ ಒಬ್ಬ ಲಾಯರ್ ಮೂಲಕವಾಗಿ ವಿಡಿಯೋ ಮೊಬೈಲ್ಗೆ ರಿಸೀವ್ ಆಗಿದೆ ಅನ್ನೋದನ್ನ ಧನ್ವೀರ್ ಒಪ್ಕೊಂಡಿದ್ದಾನೆ. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ. ಆದ್ರೆ ಇದೆಲ್ಲದರ ನಡುವೆ ಧನ್ವೀರ್ ಮೊಬೈಲನ್ನು ಹಾಜರುಪಡಿಸೋ ಹೊತ್ತಿಗೆ ಆತ ತನ್ನ ಮೊಬೈಲನ್ನ ಕಂಪ್ಲೀಟ್ ಆಗಿ ರೀಸೆಟ್ ಮಾಡಿದ, ರೀಸ್ಟೋರ್ ಮಾಡಿದ. ಹೀಗಾಗಿ ಯಾವುದೇ ಡೇಟಾ ಇರಲಿಲ್ಲ. ಇವರು ಡೇಟಾವನ್ನು ರಿಟ್ರೀವ್ ಮಾಡಿಕೊಂಡು ತನಿಖೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ವಿಡಿಯೋವನ್ನ ನೀನು ಯಾರ್ಯಾರಿಗೆ ಕಳಿಸ್ದೆ ಅಂತ, ಅಂದ್ರೆ ಧನ್ವೀರ್ ಯಾರ್ಯಾರಿಗೆ ಕಳಿಸಿದ್ರು ಅಂತ, ಅಂದ್ರೆ ಧನ್ವೀರೇ ವೈರಲ್ ಮಾಡಿದ್ರು ಅನ್ನೋ ಪ್ರಶ್ನೆ ಪೊಲೀಸರದು. ಆದ್ರೆ ಧನ್ವೀರ್ ಹೇಳೋ ಪ್ರಕಾರ ನಾನು ಇದನ್ನ ಯಾರಿಗೂ ಹೊರ ಜಗತ್ತಿನವ್ರಿಗೆ ಕಳಿಸಿಲ್ಲ, ನಾನು ವೈರಲ್ ಮಾಡಿಲ್ಲ. ಆದ್ರೆ ನಾನು ಇದನ್ನ ನನಗೆ ಲಾಯರಿಂದ ಬಂದಂತ ನಂತರದಲ್ಲಿ ನಾನು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಫಾರ್ವರ್ಡ್ ಅನ್ನ ಮಾಡಿದೆ. ಅದಾದ್ಮೇಲೆ ಎಲ್ಲರೂ ನನಗೆ ಬೈದ ಮೇಲೆ ನಾನು ಡಿಲೀಟ್ ಅನ್ನ ಮಾಡಿದೆ. ಆದ್ರೆ ನಾನು ಇದನ್ನ ವೈರಲ್ ಮಾಡಿಲ್ಲ ಅಂತ ಪೊಲೀಸರಿಗೆ ಇಲ್ಲಿರುವಂಥ ಒಂದು ಪ್ರಶ್ನೆ ಏನಂದ್ರೆ, ಧನ್ವೀರ್ಗೆ ವಿಡಿಯೋ ಬಂದಿದ್ದು ಒಂದು ಕಡೆ ಆದಮೇಲೆ ಅದು ಹೇಗೆ ವೈರಲ್ ಆಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ. ಈತ ಕೇವಲ ನಾನು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಮಾತ್ರ ಕಳಿಸಿದೆ, ಬೇರೆ ಯಾರಿಗೂ ಕಳಿಸಿಲ್ಲ ಅನ್ನೋದನ್ನ ಹೇಳ್ಕೊಂಡ ಹೋದ ಅಂತ ಅಂದರೆ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅನಿವಾರ್ಯತೆ ಪೊಲೀಸ್ ಅಧಿಕಾರಿಗಳಿಗೆ ಬರುತ್ತೆ. ಈ ವಿಚಾರವನ್ನು ಧನ್ವೀರ್ಗೂ ಹೇಳಿದ್ದಾರೆ ಪೊಲೀಸರು. ನೀನು ಕ್ಲಿಯರ್ ಆಗಿ ಒಪ್ಕೊಂಡಿಲ್ಲ ಅಂತ ಅಂದರೆ ನಾವು ಮುಂದಿನ ತನಿಖೆ ಭಾಗವಾಗಿ ಆಕೆಯನ್ನು ಕರೆಸಬೇಕಾಗುತ್ತೆ ಅಂತೇಳಿ. ಮತ್ತು ಈ ವಿಚಾರವನ್ನು ತಕ್ಷಣವಾಗಿ ತನಿಖಾಧಿಕಾರಿಗಳು ಏನಿದ್ದಾರೆ, ಪರಪ್ನಗರ ಪೊಲೀಸರು ಏನಿದ್ದಾರೆ, ಅವರು ಹಿರಿಯ ಅಧಿಕಾರಿಗಳಿಗೆ ಅಂದರೆ DCP ಮತ್ತು ಕಮಿಷನರ್ ಅವ್ರ ಗಮನಕ್ಕೂ ತಂದಿದ್ದಾರೆ. ಹಿರಿಯ ಅಧಿಕಾರಿಗಳು ತುಂಬ ಸಿಂಪಲ್ ಆಗಿದ್ದಾರೆ. ಇನ್ವೆಸ್ಟಿಗೇಷನ್ಗೋಸ್ಕರ ಅವ್ರು ಯಾರೇ ಆಗಿದ್ರು ಸಹಿತ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಮಾಡಿ ಕರೆಸಿ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ನೆನ್ನೆನೂ ಸಹಿತ ಕಮಿಷನರ್ ಇದೇ ಮಾತು ಹೇಳಿದ್ರು. ಯಾರ್ಯಾರಿಗೆ ವಿಡಿಯೋ ಹೋಗಿದೆ, ಯಾರ್ಯಾರಿಂದ ಆಚೆಗೆ ಬಂದಿದೆ, ಇದು ಎಲ್ಲದೂ ತನಿಖೆಯ ಒಂದು ಭಾಗ. ನಾವು ಅದರಲ್ಲಿ ಯಾರೇ ಇದ್ರೂ ಬಿಡೋದಿಲ್ಲ, ಅವ್ರನ್ನ ಕರೆಸ್ತೀವಿ, ವಿಚಾರಣೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಧನ್ವೀರ್ ಒಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಕರೆಸುವಂತ ಸಾಧ್ಯತೆಗಳು ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗೆ. ಎಸ್, ಹಾಗಿದ್ರೆ ವೈರಲ್ ನಾನು ಮಾಡಿಲ್ಲ ಅಂತ ಧನ್ವೀರ್ ಹೇಳ್ತಿದ್ದಾರೆ. ಧನ್ವೀರ್ ಈಗ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿರೋದ್ರಿಂದಾಗಿ ಇದು ಬಹಳ ಕುತೂಹಲ ಕಾರಣ ಆಗಿದೆ. ವಿಜಯಲಕ್ಷ್ಮಿಯನ್ನ ಕರೆಸಲಾಗತ್ತಾ?